ಈ ಕವಿಗೋಷ್ಠಿಲಿ ವಿಚಾರಗಳನ್ನ ಕೇಳಿದ ಮೇಲೆ ನನಗೆ ಇದು ಹೊಳಿತು. ರಾಜ್ ಅವ್ರಿಗೆ, ಡಾಕ್ಟರ್ ರಾಜ್ ಅವ್ರಿಗೆ 3 ಜನ ಗಂಡ ಮಕ್ಕಳು ಹುಟ್ಟಿದ್ರು. 3 ಜನಕ್ಕೂ ತಾನು ಮಾಡಿದ ಪಾತ್ರವನ್ನ ನೆನೆಸ್ಕೊಂಡು ಅವ್ರಿಗೆ ಹೆಸರಿಟ್ರು. ಬೇಡ್ರ ಕಣ್ಣಪ್ಪ ಮಾಡಿದಾಗ ಶಿವಣ್ಣ ಅವರು ಅಂದ್ರೆ ಶಿವಕುಮಾರ್ ಅಂತ ಇದ್ದಿದ್ದ ಶಿವರಾಜ್ಕುಮಾರ್ ಆದರು. ಮಂತ್ರಾಲಯ ಮಹಾತ್ಮೆ ಮಾಡಿದಾಗ ರಾಘವೇಂದ್ರ ಅಂತ ಮಗಂಗೆ ಹೆಸರಿಟ್ರು. ಪುನೀತ್ಗೆ ಯಾವ ಚಿತ್ರ? ಸತ್ಯ ಹರಿಶ್ಚಂದ್ರ. ಅದು 4-5 ಭಾಷೆಯಲ್ಲಿ ಆಯ್ತು. ಆದ್ರೆ ಸತ್ಯ ಹರಿಶ್ಚಂದ್ರನಾಗಿ ರಾಜ್ ಮಾಡಿದ್ದು ಎಲ್ಲಾ ಭಾಷೆ ಎಲ್ಲಾ ಚಿತ್ರಗಳಿಗಿಂತಲೂ ಉತ್ತಮ ಅಂತ ಅನಿಸ್ಕೊಂಡು ಅವರು ಚಿರಸ್ಥಾಯಿಯಾಗಿ ಉಳ್ಕೊಂಡ್ರು. ಇವತ್ತಿಗೂ ಸತ್ಯ ಹರಿಶ್ಚಂದ್ರ ಬಂದ್ರೆ ನಮ್ಮ ಥಿಯೇಟರ್ಗಳಲ್ಲಿ ಜನ ನೋಡೋದಕ್ಕೆ ಕಾದು ನಿಂತಿರ್ತಾರೆ. ಹಾಗಾಗಿ ಲೋಹಿತ್ ಅಂತ ಹೆಸರಿಟ್ರು. ಲೋಹಿತ್ ಅಲ್ಪಾಯುಷು ಅಂತ ಕೊನೆಗೆ ಪುನೀತ್ ಅಂತ ಅದನ್ನ ಬದಲಾಯಿಸಿದ್ರು. ನೋಡಿ, ಅವರು ಅನ್ಕೊಂಡಿದ್ದು ಮಗಂಗೆ ದೀರ್ಘ ಆಯುಸ್ಸು ಸಿಕ್ಕಲಿ ಅಂತ. ಅವರು ಚಿರಸ್ಥಾಯಿಯಾಗಿ ಈಗ ಎಲ್ಲರ ಬಂದಲ್ಲೂ ಉಳ್ಕೊಂಡಿದ್ದಾರೆ, ಇನ್ನೂ ಜೀವಂತವಾಗೇ ಇದ್ದಾರೆ. ಅದಕ್ಕೆ ಪುನೀತ್ ಆದ್ರು. ಅದೇನು ದೊಡ್ಡ ವಿಷಯ. ನನ್ನ ಅನುಭವನ ಇವರು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮೈಕಾಸುರ ಸಿಕ್ಬಿಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಜನಗಳು. ಹಾಗೆ ನಾನು ಮಾತಾಡಬಾರ್ದು, ಬೇರೆಯವರು ಮಾತಾಡ್ಲಿ ಅನ್ನೋದಕ್ಕೋಸ್ಕರ ನಾನು ಬಹಳ ಕಡಿಮೆ ಸಮಯದಲ್ಲಿ ಮಾತಾಡದೆ, ಹೆಚ್ಚಿಗೆ ಬೇಡ ಅಂತ ಇರ್ಲಿ. ನಾನು ಪುನೀತ್ ಸರ್ ಅಂದ್ರೆ ಅಪ್ಪು ಸರ್ ಅಂತ. ಯಾಕೆಂದ್ರೆ ಅವರು ಯಾರೇ ಆಗಲಿ ಜೀವನದಲ್ಲಿ ನಮಗಿಂತ ಹೆಚ್ಚು ಸ್ಥಾನ ಗಳಿಸ್ತವ್ರು ಅಥವಾ ಒಂದು ಜನ ಪ್ರಖ್ಯಾತಿ ಗಳಿಸ್ತವ್ರಿಗೆ ನಾವು ಬಹುವಚನದಲ್ಲೇ ಮಾತಾಡಿಸ್ತೀವಿ. ಹಾಗಾಗಿ ಸರ್ ಅಂತ ನಾವು ಹೇಳ್ತೀವಿ, ಅದು ತಪ್ಪೇನಿಲ್ಲ. ಈಗ ಭಾಷೆ ಬಂದಾಗ ಅದು ಸಾರ್ ಅಂತ ಹೇಳಲ್ಲ. ನಾವು ಸ್ವಾಮಿಗಳು ಅಂತ ಹೇಳ್ಬೇಕಾಯ್ತು. ಸ್ವಾಮಿ ಅಂತಂದ್ರೆ ನಮ್ಮವರೆಲ್ಲ ನನ್ನ ಅವತಾರ ನೋಡಿದ ತಕ್ಷಣ ಬೇರೆ ತರ ಅಂತ ತಿಳ್ಕೊತಾರೆ. ನಾನು ಅಪ್ಪು ಸರ್ ಅವರು 2 ಚಿತ್ರದಲ್ಲೇ ಆಕ್ಟ್ ಮಾಡಿದ್ದು. ಒಂದು ರಾಜ್ ದ ಶೋಮನ್ ಅಂತ, ಅದರಲ್ಲಿ ಜೊತೆಯಾಗಿ ಅಭಿನಯಿಸಿದ್ದು ಬಹಳ ಕಡಿಮೆ. ನಾನು ಹೀರೋಯಿನ್ ಫಾದರ್ ಆಗಿ ಮಾಡಿದ್ದೆ. ಅದರಲ್ಲಿ ಅಂಥದ್ದೇನು ಅವಕಾಶ ಸಿಕ್ಕಲಿಲ್ಲ. ನಿಮಗೂ ಹೇಳ್ತಾ ಇದ್ದಿದ್ದ ವಿಷಯನೇ ಈಗ ಹೇಳ್ತಾ ಇದ್ದೀನಿ, ಅವ್ರ ಅನುಭವ. ನನಗೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂತಹ ವಿಷಯನೇ ಹೇಳ್ತಾ ಇದ್ದೀನಿ. ಏನ್ರಿ ರಾಜ್ಕುಮಾರ್ ಅವ್ರನ್ನ ನೀವು ಅಷ್ಟೊಂದು ಒಪ್ಕೊಂಡ್ಬಿಟ್ಟಿದ್ದೀರಾ, ಅವ್ರ ಬಗ್ಗೆ ಅಷ್ಟು ಬಗ್ಗೆ ಮಾತಾಡ್ತೀರಾ, ಆದ್ರೆ ಅವರು ಸಂಸ್ಥೆ ಚಿತ್ರಗಳಲ್ಲಿ ನೀವು ಕಾಣಿಸ್ಕೊಳ್ಳಲ್ಲ ಅಂತಲೂ ಪ್ರಶ್ನೆಗಳು ಮಾಡಿದ್ದಾರೆ. ಆದ್ರೆ ನಾನು ಅದನ್ನ ಅಪಾರ್ಥ ತಿಳ್ಕೊಂಡಿಲ್ಲ. ಭಗವಂತ ನಮ್ಮನ್ನ ಯಾವಾಗ ಗುರ್ತಿಸ್ತಾನೆ ಅವನು ಕರೆಸ್ಕೋತಾನೆ ಅಷ್ಟೇ. ಅದೇ ಪ್ರಿನ್ಸಿಪಲ್ ಅಲ್ಲಿ ನಾ ಹೇಳುವಂಥದ್ದು. ನಾನ್ ಮಾಡ್ತಕ್ಕಂತಹ ಪಾತ್ರಗಳು ಯಾವ ತರ ಇದ್ರೆ ಅವರು ನನಗೆ ಕರೀತಾರೆ, ನಾನು ಹೋಗಿ ಮಾಡ್ತೀನಿಪ್ಪ. ಆ ಒಂದು ತಲೆ ಒಳಗೆ ಆ ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ಕೋಬೇಡಿ ಅಂತ ಹೇಳಿ ಇದು ಉಂಟು. ಹಾಗಾಗಿ ರಾಜ ದ ಶೋಮನ್ ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ. ತದನಂತರ ಯುವರತ್ನದಲ್ಲಿ ಆಕ್ಟ್ ಮಾಡಿದಾಗ ಇಬ್ರು ಜೊತೆಲೇ ಆಕ್ಟ್ ಮಾಡೋ ಪರಿಸ್ಥಿತಿ 1-2 ಸಲ ಇಷ್ಟಲ್ಲಿ ಬಂತು. ಇಲ್ಲೇ ಮೈಸೂರು ಮಹಾರಾಜ ಕಾಲೇಜಲ್ಲಿ ಶೂಟಿಂಗ್ ಆಯ್ತು. ಶೂಟಿಂಗ್ ಆದ್ಮೇಲೆ ನಾನು ಹೆಚ್ಚಾಗಿ ಯಾರೇ ಪ್ರಖ್ಯಾತರು ಅಥವಾ ಹೀರೋಗಳು, ದೊಡ್ಡವರು, ದೊಡ್ಡ ಮನುಷ್ಯರು ಯಾರೇ ಆದ್ರೂ ಕುಮಾರ್ ಅವ್ರಿಗೆ ಗೊತ್ತಿರುತ್ತೆ ನಾನು ಹೇಗೆ, ನನ್ನ ಸ್ವಭಾವ ನಡತೆ ಹೇಗೆ ಅಂತ. ಅವ್ರ ಹತ್ರ ಸುಳಿಯಲ್ಲ. ಯಾಕೆಂದ್ರೆ ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ದು ಒಂದು ಪಾಠ, ಯಾವತ್ತೂ ದೊಡ್ಡವ್ರನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾವು ಅಗ್ಗ ಆಗ್ಬಾರ್ದು. ಹಗುರವಾಗಿ ಅವ್ರ ಪಕ್ಕ ಕೂತ್ಕೊಳ್ಳೋದು, ಮಾತಾಡೋದು, ಅವ್ರ ಮನೆಗೆ ಹೋಗೋದು ಎಲ್ಲ ಮಾಡಬಾರ್ದು. ಯಾಕೆಂದ್ರೆ ನನ್ನ ತಂದೆ ಇಡೀ ಚಿತ್ರರಂಗದ ಅವರ ಜೀವನ ಒಡನಾಟ ರಾಜ್ಕುಮಾರ್ ಜೊತೆ 5 ದಶಕಗಳಿಗಿಂತಲೂ ಹೆಚ್ಚಾಗಿದ್ದು ನೀವೆಲ್ಲ ನೋಡಿದಿರ. ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಸಿನಿಮಾದಲ್ಲಿ ನನ್ನ ತಂದೆ ಹೆಚ್ಚು ತಂದೆಯಾಗೇ ಮಾಡಿದ್ದಾರೆ. ಬಹಳ ಒಳ್ಳೆ ಪೇರಂತನೂ ಅನಿಸ್ಕೊಂಡಿದ್ರೆ ಅದೆಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ನಮ್ಮ ತಂದೆ ರಾಜ್ ಅವ್ರ ಮನೆಗೆ ಇಡೀ ಅವರ ಜೀವನದಲ್ಲಿ ಒಂದು 7-8 ಸಲ ಹೋಗಿರ್ಬೋದು ಅಷ್ಟೇ. ಅದು ಕಾರಣ ಇದ್ದು
ಶೂಟಿಂಗೋ ಅಥವಾ ಅವ್ರ ಮನೆಗೆ ಆಹ್ವಾನ ಇದ್ದು ಹೋದ್ರೋ ಏನೋ ಆ ಥರ ಆಗಿರ್ಬೋದು. ಆದರೆ ನಮ್ಮ ಮನೆಗೆ ರಾಜ್ಕುಮಾರ್ ಇದುವರೆಗೂ ಕನ್ನಡದ ಯಾವ ಚಿತ್ರ ನಾಯಕ ನಟರು ಬಂದಿಲ್ಲ. 70-80 ಸಲ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಜೊತೆ ಊಟ ಮಾಡಿದ್ದಾರೆ, ತಿಂಡಿ ಮಾಡಿದ್ದಾರೆ, ಬೇಕಾದಷ್ಟು ಕಾಲ ಕಳೆದಿದ್ದಾರೆ ಆ ಒಡನಾಟ ಇಟ್ಕೊಂಡು. ಸೊ ಈ ಒಡನಾಟದ ಒಂದು ನೆನಪಿಟ್ಕೊಂಡು ನಾ ಏನ್ ಮಾಡಿದೆ, ಮಹಾರಾಜಾಸ್ ಕಾಲೇಜಲ್ಲಿ ಶೂಟಿಂಗ್ ನಡೀತಿತ್ತು. ಅಲ್ಲಿಂದ 1.25 ಕಿಲೋಮೀಟರ್ ನಮ್ಮ ಮನೆ. ನನಗೇನೋ ಅವ್ರನ್ನ ನಮ್ಮ ಮನೆಗೆ ಕರಿಬೇಕು ಅಂತ ಅನ್ನಿಸ್ತು. ಸರ್, ಯಾವತ್ತಾದ್ರೂ ಬಿಡುವು ಮಾಡಿಕೊಂಡು ಒಂದು ದಿವಸ ನಮ್ಮ ಮನೆಗೆ ಬರ್ಬಹುದಲ್ವಾ? ಅಪ್ಪಾಜಿಯವರು ಬರ್ತಾ ಇದ್ರು, ಬೇಕಾದಷ್ಟು ಸಲ ಬಂದಿದ್ದಾರೆ. ಆ ನೆನಪಲ್ಲಿ ನಾನು ನಿಮ್ಮನ್ನ ಕರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಬರ್ತೀನಿ ಸರಿ. ಶೂಟಿಂಗ್ ಆಯ್ತು. ನಾನು ಹೇಳ್ಬಿಟ್ಟೆ, ತಲೆ ಬಿಸಿ ಆಗೋಯ್ತು. ಇದು ಏನಪ್ಪ ಬರ್ತೀನಿ ಅಂತಂದ್ರು, ಇನ್ನು 2 ದಿವಸಕ್ಕೆ ಇಲ್ಲಿ ಶೂಟಿಂಗ್ ಮುಗಿದೋಗುತ್ತೆ, ನಾನು ಬೇರೆ ಕಡೆ ಹೋಗ್ತೀನಿ, ಇವ್ರು ಇಲ್ಲೇ ಇರ್ತಾರೆ. ನಾನು ಇಲ್ಲದೇ ಇದ್ದಾಗ ಏನಾರು ಮನೆಗೆ ಬಂದ್ಬಿಟ್ರೆ ಆಮೇಲೆ ಆಭಾಸ ಆಗುತ್ತಲ್ಲ ಏನು ಅಂದ್ಬಿಟ್ಟು ಮತ್ತೆ ತಿರ್ಗಾ ಅವ್ರ ಹತ್ರ ಹೋಗ್ಬಿಟ್ಟು, ಸರ್ 14ವರೆಗೂ ನಾನು ಫ್ರೀ ಇಲ್ಲ, 14 ಆಯ್ತು 14 ಮೇಲೆ ಬರ್ತೀನಿ ಅಂತ. ಸರಿ, ಆಮೇಲೆ 14ನೇ ತಾರೀಕು ನನಗೆ ಶೂಟಿಂಗ್ ಇಲ್ಲ ಅಂತ ಗೊತ್ತಾಯ್ತು. ಅವ್ರಿಗೆ ತಿಳಿಸಿದೆ, ಸರ್ 14 ಇರಲ್ವಂತೆ, 13 ಬಂದ್ಬಿಡ್ತೀನಿ ಅಂತ. ಆಯ್ತು. ನಾನು ಶೂಟಿಂಗು ಮುಗಿದ ದಿವ್ಸನೇ ಬಂದೆ. ಅವರು ನನ್ನ ಪ್ರಕಾರ, ಅವರು ಹೇಳಿದ ಪ್ರಕಾರ ಮಾರನೇ ದಿವಸ ಮನೆಗೆ ಬರಬೇಕಾಗಿತ್ತು. ಸರಿ, ಏನೇ ಆಗಲಿ ದೊಡ್ಡ ವ್ಯಕ್ತಿ, ಒಂದ್ಸಲ ಕರೆದ್ಬಿಟ್ಟು ನಾವು ಈ ಕಡೆ ತಿರ್ಕೊಂಡಿದ್ರೆ ಬರ್ತಾರೆ ಬಿಡೋ ಅನ್ನೋದು ಸರಿ ಇಲ್ಲ. ಆದರೂ ಒಂದ್ಸಲ ಅವ್ರನ್ನ ಭೇಟಿಯಾಗಿ ಹೇಳೋಣ ಅಂದ್ಬಿಟ್ಟು ಅವತ್ತಿನ ದಿವಸ ತಿರ್ಗಾ ಮಹಾರಾಜಾಸ್ ಕಾಲೇಜಲ್ಲಿ ಶೂಟಿಂಗ್ ನಡೀತಿದ್ದಾಗ ಹೋದೆ. ಅವರೇನೋ ಶೂಟಿಂಗ್ ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ರು. ಅದೆಲ್ಲ ಆದಮೇಲೆ ಅವರು ಟಚಪ್ ಏನೋ ಮಾಡ್ಕೊತಾ ಇದ್ದಾರೆ. ಹೀಗೆ ನಾನು ಈ ಕಡೆ ನಿಂತಿದ್ದೀನಿ, ನಾಳೆ ಬರ್ತಿದ್ದೀನಿ ಮನೆಗೆ ಅಂತ ಆ ನಿಗಾ ಇಟ್ಟುಕೊಂಡು ನಾನು ನಿಂತಿರೋದು ಅದಕ್ಕೆ, ನನ್ನ ಕೇಳೋದಕ್ಕೆ ಇವ್ರು ಬಂದಿದ್ದಾರೆ ಅನ್ನೋದು ಆ ಶಾರ್ಪ್ ಮೈಂಡ್ ಅಂತ ನಾವೇನು ಹೇಳ್ತೀವಿ ಹಾಗೆ ಹೇಳಿದ್ರು. ತಕ್ಷಣ ರೋಮಾಂಚನ ಆಗೋಯ್ತು. ನಾನು ಬಂದಿರೋದು ಅದೇ ಕಾರಣಕ್ಕೆ ಅಂತ ಮನುಷ್ಯನಿಗೆ ಎಷ್ಟು ಸೂಕ್ಷ್ಮ ಗ್ರಾಹೀತ ಅಂತ ಹೇಳಿ ಆಡದ ಹಾಗೆ ಬಂದು ನಮ್ಮ ಮನೆಗೆ ನಮ್ಮಿಂದ ಏನು ಸಾಧ್ಯವಾಯಿತೋ ಆ ಆತಿಥ್ಯವನ್ನು ಸ್ವೀಕರಿಸಿ 1 ಗಂಟೆ ಕಾಲ ಕೂತಿತ್ತು. ಅವ್ರಿಗೆ ನಾನು ಎತ್ತುಕೊಂಡು ನನ್ನ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿಸಿದ್ದೆ, ಅದು ಅವ್ರಿಗೆ ನೆನಪಿರಲಿಲ್ಲ. ಯಾಕೆಂದ್ರೆ ಅವ್ರು 4 ವರ್ಷದ ಮಗು ಅವಾಗ. ಹಾಗಾಗಿ ಅವ್ರಿಗೆ ನಮ್ಮನೆ ಎಲ್ಲ ಒಂಥರ ಹೊಸತರ ಕಾಣಿಸ್ತಿತ್ತು, ಅಥವಾ ಹಳೆದ ನೆನೆಸ್ಕೊತಿದ್ರು ಏನೋ. ನನ್ನ ತಂದೆ ಚಿತ್ರ ಎಲ್ಲ ನೋಡಿಕೊಂಡು, ಫೋಟೋ ಎಲ್ಲ ನೋಡಿಕೊಂಡು ಬಹಳ ಸಂತೋಷ ಪಟ್ಕೊಂಡು ನನ್ನ ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ನಮ್ಮ ಜೊತೆ ಒಂದಷ್ಟು ಕಾಲ ಕಳೆದು ಇದನ್ನ ಹೇಳಿ ಅಂತ ನಮ್ಮ ಮಹಾದೇವ್ ಅವರು ಈಗ ಜ್ಞಾಪಿಸಿದ್ರು. ಹಾಗಾಗಿ ಹೇಳಿದ್ದೀನಿ. ಒಳ್ಳೆಯದು. ರಾಜ್ಕುಮಾರ್ ಮತ್ತು ಅಶ್ವಥ್ ಸರ್ ಕುಟುಂಬದ ಒಡನಾಟ ಹಂಚಿಕೊಳ್ಳಲಿಕ್ಕೆ ಧನ್ಯವಾದಗಳು ಸರ್. ಈಗ ಮುಂದಿನ